ಮಾನ್ಸೂನ್ ಟೈಮಲ್ಲಿ ಮಳೆ ಇಲ್ಲ, ರೈಡ್ಗೆ ಒಂದು ಕಳೆ ಇಲ್ಲ, ಹಂಗಾಗಿದೆ ಕತೆ. ಸೊ ಹೊರನಾಡಲ್ಲಿದ್ದೀವಿ. ನಮಸ್ಕಾರ ಗೈಸ್ ಎಲ್ಲರಿಗೂ, ಎಲ್ಲ ಸಾಕಾಗಿದ್ದೀರಾ ಅಂತೇಳಿ ಹೊರನಾಡಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆನೇ ಬಂದ್ವಿ ಬೆಂಗಳೂರಿಂದ. ಸೊ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ಮಳೆ ಇಲ್ಲ. ಸೊ ನಾವು ಬೆಂಗಳೂರಲ್ಲಿ ಹೆವಿ ಮಳೆ ಇತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಮಾನ್ಸೂನ್ ರೈಡ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಜೂನು 17th 15th ಏನೋ ಇದೆ. ಈ ಕಡೆ ಎಲ್ಲ ಫುಲ್ ಕೋಲ್ಡು ಚೆನ್ನಾಗಿದೆ. ಸೊ ಇಲ್ಲಿಂದ ಇವಾಗ ಕಳಸದಿಂದ ಕುದುರೆಮುಖದಿಂದ ಕಾರ್ಕಳದಿಂದ ಚಾರ್ಮಡಿಯಿಂದ ಬೆಂಗಳೂರು, ಈ ಥರ ನಮ್ಮದು ರೈಡ್ ಪ್ಲ್ಯಾನ್ ಇದೆ ಇವತ್ತು. ಕುದುರೆಮುಖ ರೈಡ್ ಮಾಡೋಣ ಚೆನ್ನಾಗಿರುತ್ತೆ. ಅಂದರೆ ಮಳೆ ಬಂದು ಹೋಗಿದೆ ಈ ಕಡೆ ಎಲ್ಲ. ಒಂದು 2 or 3 ಡೇಸಿಂದ ಮಳೆ ಇಲ್ಲ ಅಷ್ಟೇ. ಮಳೆನೇ ಬಂದಿಲ್ಲ ಅಂತೇನಲ್ಲ, ಮಳೆ ಬಂದಿದೆ. ಆದರೆ ನಾವು ಬಂದಿರೋ ಟೈಮಲ್ಲಿ ಮಳೆ ಇಲ್ಲ, ನಮ್ಮ ಬ್ಯಾಡ್ ಲಕ್ ಅಷ್ಟೇ ಅದು. ಇದು ಮೇನ್ ಗೇಟ್ ಅನಿಸುತ್ತೆ ಕುದುರೆಮುಖ. ಅದು ಇಲ್ಲಿ ಇವಾಗ ನಾವು ಒಂದು ಟಿಕೆಟ್ ತೊಗೋಬೇಕು, ಒಂದು ಬ್ಯಾಡ್ಜ್ ಕೊಡ್ತಾರೆ ಅವರು, ಗಾಡಿ ನಂಬರು ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಸರ್ ಇಲ್ಲೇ ಇದು ಕಾರ್ಕಳ ಹೋಗ್ತಾ ಇದ್ದೀವಿ. ಹಾಂ ಎರಡು ಗಾಡಿ. ಗಾಡಿ ನಂಬರ್ ಹೇಳಿ. KA 04. ಗಾಡಿ ನಂಬರ್ ಹೇಳಿ. ಮುಂದೆ ಹೋಗಂಗೆ, ಮುಂದೆ ಹೋಗೋ. ಸರ್ ಇದೇನು ಎಷ್ಟು ಅವರಲ್ಲಿ ಎಕ್ಸಿಟ್ ಆಗ್ಬೇಕಂತ ಏನಾರು ಇರ್ತಾ? 1.5 ಅವರಾ? 45 ಕಿಲೋಮೀಟರಾ? ಸರಿ ಸರಿ ಸರಿ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾವು ಕಾರ್ಕಳವರೆಗೂ ಹೋಗಲ್ಲ, ಬಜಗೋಳಿ ಅಂತ ಇದೆ, ಬಜಗೋಳಿ ಹತ್ರ ನಾವು ಮತ್ತೆ ಈ ಕಡೆ ಇದ್ರ ಸೈಡ್ ಬಂದುಬಿಡ್ತೀವಿ, ಬೆಳ್ತಂಗಡಿ ಸೈಡು. ಸೊ ನಂಗೆ ಸಡನ್ನಾಗಿ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಕಾರ್ಕಳ ಅಂದ್ಬಿಟ್ಟೆ. ಅವರು ಕೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗ್ತೀರಾ ಅಂತ. ಸೊ ಹಿಂದೆನೇ ಲೆಫ್ಟ್ ತಗೊತೀವಿ ಅಂದರೆ ನಾವು ಫಸ್ಟೇ ಎಕ್ಸಿಟ್ ಆಗ್ಬಿಟ್ಟಿರ್ತೀವಿ, ಆಮೇಲೆ ಕಾರ್ಕಳ ಹೋಗೋದು ಬಿಡೋದು ನಮಗೆ ಬಿಟ್ಟಿದೆ ಅದು ಆಪ್ಷನ್ ಅದು. ಸೊ ಈ ಥರ 1 ಅವರಲ್ಲೂ 1.5 ಗಂಟೆಯಲ್ಲಿ ನಾವು ಎಕ್ಸಿಟ್ ಆಗಬೇಕು. ಅದು ಎಷ್ಟು 45 ಕಿಲೋಮೀಟರ್ಸು. ಈ ಕಡೆಲ್ಲ ರೋಡ್ ಚೆನ್ನಾಗಿದೆ ಅನಿಸುತ್ತೆ, ಯಾಕಂದರೆ ನಾವು ಓಡ್ ಟೈಮ್ ಬಂದಾಗ ರೋಡ್ ಚೆನ್ನಾಗಿತ್ತು, ರೋಡ್ದೇನು ಪ್ರಾಬ್ಲಮ್ ಇಲ್ಲ. ಬರಬೇಕಾದ್ರೆ ಒಂದು ಮರ ಬಿದ್ದಿತ್ತು, ಆ ಮರನ ತೆಗಿತಾಯಿದ್ರು ಅಷ್ಟೇ. ಅದಾದಮೇಲೆ ಬೈಕ್ ಪಾಸ್ ಆಗ್ಬೋದಿತ್ತು. ಈ ದೊಡ್ಡ ಗಾಡಿಗಳು ಕಾರ್ಗಳೇನಾದರೂ ಬಂತು ಅಂತ ಅಂದರೆ ಆವಾಗ ಸ್ವಲ್ಪ ರಿಸ್ಕ್ ಇರುತ್ತೆ, ಟ್ರಾಫಿಕ್ ಆಗುತ್ತೆ. ಅದು ಬಿಟ್ಟರೆ ಬೈಕ್ಗಳಿಗೆಲ್ಲ ಪಾಸ್ ಆಗೋವಷ್ಟು ಜಾಗ ಇದ್ದೇ ಇರುತ್ತೆ. ಕುದುರೆಮುಖ ಉದ್ಯಾನವನ. ನಾಗೇಶ್ ಬೈಗಳಿಲ್ಲೆಲ್ಲ ಡೇಂಜರ್ ಅಪ್ಪ, ಅಡ್ಡಾಡನೆ ಬಂದ್ಬಿಡ್ತವೆ, ಹುಷಾರಾಗಿ ಓಡಾಡಿ ಸ್ವಲ್ಪ. ಇದೆಲ್ಲ ಹೆವಿ ನೀರಿತ್ತು ಗುರು ನಾವು ಹೋದ ಸರಿ ಬಂದಾಗ, ಬಟ್ ಈ ಟೈಮಲ್ಲಿ ಮಳೆ ಇಲ್ಲ. KIOC ಇದೇನಿದೆ ಗೊತ್ತಾ? ಕರ್ನಾಟಕ ಐರನ್ ಓರಲ್ ಏನೋ ಬರುತ್ತೆ. ಸಿ ಬಗ್ಗೆ ಫುಲ್ ಫಾರ್ಮ್ ಗೊತ್ತಿಲ್ಲ, ಲಿಮಿಟೆಡ್ ಅಂತ ಬರುತ್ತಿದ್ದು. ಹಾಂ, ಒಳಗಡೆ ಹೋಗಂಗಿಲ್ಲ ಒಳಗಡೆ, ಹಂಗೋಗಿ ಬರ್ಬೋದೇನೋ, ನೋಡೋಣ ಇರು. ಅಷ್ಟು ಬಿಸಿಲು. ಹಾಂ, ಈ ಮಧ್ಯ ಸರ್ಕಲಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದೇನು ಸಿಮೆಂಟ್ ಅಂದ್ಕೊಂಡಿದ್ದೀರಾ? ಸಿಮೆಂಟ್ ಅಲ್ಲ, ಇದು ಟೈರು. ಇಲ್ಲಿ ಆವಾಗ ಈ ಮಣ್ಣೆತ್ತದು ದೊಡ್ಡದು ಎಲ್ಲ ಟ್ರಕ್ಗಳು ಇರ್ತಿದ್ವಲ್ಲ, ಅದರದ್ದು ಟೈರ್ ಇದು. ಸೊ ಇಲ್ಲಿ ಒಳಗಡೆ ಜನಗಳಿದ್ದಾರೆ, ಒಂದು ದೇವಸ್ಥಾನ ಇದೆ ಇಲ್ಲಿ. ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ರೈಡ್ ಎಂಜಾಯ್ ಮಾಡ್ಬೇಕಷ್ಟೇ. ಈಗ ಮಳೆ ಒಂದಿಲ್ಲ, ಮಳೆ ಇದ್ದಿರು ಚೆನ್ನಾಗಿರ್ತಿತ್ತು. ಆಹಾ, ಏನು ಮಜಾ ಬಂತು ಗುರು. ತಣ್ಣಗೆ ಗಾಳಿ ಬೀಸ್ತಿದೆ, ನಿಂತ್ಕೊಂಡ್ಬಿಟ್ರೆ ಬಿಸಿಲು ಜಾಸ್ತಿ. ಇಲ್ಲೆಲ್ಲ ಅಂಗಡಿಗಳು ಇಟ್ಕೊಂಡವ್ರಲ್ಲ, ಇಲ್ಲೆಲ್ಲ ತಿನ್ನೋಕ್ಕೆ ಇದಕ್ಕೆ ನಿಂತ್ಕೊಂಡ್ರೆ ಟೈಮ್ ಆಗಲ್ವಾ? ಅಲ್ಲಿ 1.5 ಗಂಟೆಯಲ್ಲಿ ಎಕ್ಸಿಟ್ ಆಗಬೇಕು ಅಂದ್ರಲ್ಲ. 45 ಕಿಲೋಮೀಟ್ರು 1.5 ಗಂಟೆ, 2 ಗಂಟೆ ಕೊಟ್ಟಿದ್ರೆ ನೋಡಪ್ಪ ಚೆನ್ನಾಗಿರೋದು. ಅದ್ರಲ್ಲಿ ಬೇರೆ ನಿಧಾನವಾಗಿ ಚಲಿಸಿ ಅಂತ ಬೇರೆ ಹಾಕಿದ್ದಾರೆ. ಮೇಯ್ನಾಗಿ ಒಂದು ಸ್ಪಾಟ್ ಇದೆ ಗೊತ್ತಾ ಕುದುರೆಮುಖದಲ್ಲಿ? ಯಾವ್ದು ಹೇಳಿ? ನದಿಗಳು ಬಂದು ಜೋಡಿಯಾಗಿ ಒಂದು ಕಡೆ ಹೋಗುತ್ತೆ ಗೊತ್ತಾ? ಆ ಸ್ಪಾಟ್ ಅಂತೂ ನಿಜವಾಗ್ಲೂ ಹೆವಿ ನೀರು ಬರ್ತಾ ಇರೋ ಟೈಮಲ್ಲಂತೂ ಕ್ರೇಜಿ ಹಾಕೋಣಂತೆ ನಿಜವಾಗ್ಲೂ.
ಬಟ್ ಈ ಟೈಮಲ್ಲಿ ನೀರು ಇರೋಲ್ಲ, ಯಾಕಂದರೆ ಮೊನ್ನೆ ಫ್ರೆಂಡ್ ಒಬ್ಬ ವಿಡಿಯೋ ಹಾಕಿದ್ದ ನೀರು ಕಮ್ಮಿ ಇದೆ ಅಂತ. ಸೊ ನೋಡ್ಕೊಂಡು ಹೋಗಬೇಕಾದ್ರೆ ನಾನು ಹೇಳಿದ್ದಿದೆ ಬ್ರಿಡ್ಜು, ನದಿ ಬಂದು ಆ ಕಡೆ ಈ ಕಡೆ ಎಲ್ಲರೂ ಕೂಡುತ್ತೆ, ಮಧ್ಯ ಇದಾಗುತ್ತೆ ಅಂತ ಹೇಳಿದ್ನಲ್ಲ, ಇದೇನೇ ಬ್ರಿಡ್ಜು. ಏನು ಗುರು ಈ ಥರ ಇದೆ ನೋಡಿ, ಈ ಥರ ಇದೆ. ಅಲ್ಲಿಂದ ನೀರು ಬಂದು ಮೋಸ್ಟ್ಲಿ ಇಲ್ಲಿಂದನೂ ಬರುತ್ತೇನೋ, ಬಂದು ಎರಡು ಕನೆಕ್ಟ್ ಆಗಿ ಹಿಂಗೆ ಹೋಗ್ಬೋದು. ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ, ಬಟ್ ಆದರೆ ಇದೇ ಪ್ಲೇಸು ಮೇನ್ ಸ್ಪಾಟು. ಜೂನ್ 16 ಈ ಥರ ಇದೆ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಲಾಸ್ಟಲ್ಲಿ, ಅಲ್ಲಿ ಮೋಸ್ಟ್ಲಿ ಮೈನಿಂಗ್ ನಡೆಯುತ್ತಿತ್ತು ಅನಿಸುತ್ತೆ, ಯಾಕಂದರೆ ಅಲ್ಲೆಲ್ಲ ಬಗ್ದಿರೋದು ಕಾಣಿಸ್ತದೆ. ತುಂಬ ಕಡೆ ಇದೆ, ಎಲ್ಲೆಲ್ಲಿ ಅಂತ ನಾವು ಗೊತ್ತಿಲ್ಲ, ಯಾಕಂದರೆ ನಾವು ಹೋಗಿಲ್ಲ ಅಲ್ಲಿಗೆ. ದೂರದಿಂದ ಕಾಣೋದನ್ನು ನೋಡಿ ಹೇಳ್ಬೋದು ಅಷ್ಟೇ. ಅಲ್ಲೆಲ್ಲ ರೋಡ್ಗಳಿದೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಮಳೆ ಬಂದಾಗ ನೀರು ಹೆವಿ ಬರುತ್ತೆ, ಆ ಟೈಮಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು. ಆಮೇಲೆ ಇಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಸೊ ನಮ್ಮ ಬ್ಯಾಡ್ ಲಕ್ಕು, ನಾವು ಬರೋ ಟೈಮಲ್ಲೇ ಮಳೆ ಇಲ್ಲ. ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಗಂಗಾಮೂಲ ಅಂತಲೂ ಒಂದು ದೇವಸ್ಥಾನ ಸಿಗುತ್ತೆ. ಆ ರೋಡ್ ಸೈಡಲ್ಲೇ ಲೆಫ್ಟಲ್ಲೇ ಇದೆ. ಸೊ ಅಲ್ಲೆಲ್ಲ ಹೋಗ್ಬೋದಾ ಇಲ್ವೋ ಗೊತ್ತಿಲ್ಲ, ಬಟ್ ಗಂಗಾಮೂಲ ಅಂತ ಒಂದಿದೆ ಇಲ್ಲಿ. ನಾವು ಹೋಗಿಲ್ಲ ಅವತ್ತು ಸರಿ ಬಂದಾಗೂ. ಗಂಗಾಮೂಲ ಇನ್ನೂ 8 ಕಿಲೋಮೀಟರ್ ಇದೆ. ಯಾವುದೋ ಶಿಬಿರ ಅಂತ ಹಾಕಿದ್ದಾರೆ, ಪ್ರಕೃತಿ ಶಿಬಿರ. ಈ ಸ್ಪಾಟ್ ಇದೆಯಲ್ಲ, ಇದೊಂದು ಫೇಮಸ್, ಇದು ಚೆನ್ನಾಗಿದೆ. ಈ ಕಡೆ ಎಲ್ಲ ವ್ಯೂ ಕಾಣುತ್ತೆ, ಆ ಕಡೆನೂ ವ್ಯೂ ಕಾಣುತ್ತೆ. ಒಂಥರ ಸ್ಟ್ರೈಟ್ ರೋಡ್ ಇದು. ಸ್ವಲ್ಪ ದೂರ ಅಲ್ಲ, ಒಂದು 200-300 ಮೀಟ್ರ್ ಅಷ್ಟೇ. ನೋಡಿ ಫೋಟೋಗ್ರಫಿ ಹೆಂಗೆ ನಡೀತಿದೆ. ಹೆಣ್ಮಗು ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ವ್ಯೂ ಹೇಗಿದೆ. ಜಾಸ್ತಿ ಹೊತ್ತು ನಿಲ್ಸೋದು ಬೇಡ, ಹಿಂಗೆ ನಿಂತ್ಕೊಂಡು ನೋಡ್ಕೊಂಬಿಡೋಣ. ಇಲ್ಲೆಲ್ಲ ರೈನಿ ಸೀಸನ್ ಎಲ್ಲ ಫುಲ್ ಫಾಗಪ್ ಆಗಿರುತ್ತೆ, ಬಟ್ ಈ ಟೈಮಲ್ಲಿ ಕ್ಲಿಯರ್ ವ್ಯೂ ಇದೆ ಅಷ್ಟೇ. ಎಲ್ಲ ಟೈಮಲ್ಲೂ ಒಂದೊಂದು ಟೈಮಲ್ಲೂ ಒಂದೊಂದು ಥರ ಇರುತ್ತೆ. ಆ ಟೈಮಲ್ಲಿ ನೋಡ್ಕೊಬೇಕಲ್ಲ. ಈಗ ನಾವು ಮಳೆ ಟೈಮಲ್ಲೂ ನೋಡಿದ್ದೀವಿ, ಈ ಕ್ಲಿಯರ್ ವ್ಯೂ ಇರೋ ಟೈಮಲ್ಲೂ ನೋಡಿದ್ದೀವಿ. ಸಮ್ಮರ್ ಟೈಮಲ್ಲಿ ಒಂದು ಸರಿ ನೋಡಬೇಕು. ಸಮ್ಮರ್ ಟೈಮ್ ಈ ಕಡೆ ಎಲ್ಲ ಬರೋಕ್ಕಾಗಲ್ಲ ಬಿಡಿ, ಇಲ್ಲೆಲ್ಲ ಬಂದರೆ ಮುಗಿದಾಯಿತು ಸಮ್ಮರ್ ಟೈಮಲ್ಲಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಏನೂ ಇಲ್ಲ ಇಲ್ಲಿ, ಬರೀ ಒಂದು ಗೇಟ್ ಮಾಡಿದ್ದಾರೆ ಅಷ್ಟೇ. ಒಳಗಡೆ ಇರುತ್ತೆ ಎಂಟ್ರಿ, ಬಟ್ ಇಲ್ಲಿ ಔಟ್ ಸೈಡಿಂದ ಏನೂ ಕಾಣಿಸ್ತಿಲ್ಲ. ಈ ಥರ ಇರ್ತಾರೆ ಕೆಲವರು. ಈ ಸಮ್ಮರ್ ಟೈಮಲ್ಲೆಲ್ಲ ಬಂದು ಹಿಂಗೆ ಸಿಗರೇಟ್ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗೆ ಎಲ್ಲ ಈ ಫುಲ್ ಒಣಗಿರುತ್ತಲ್ಲ, ಆ ಟೈಮಲ್ಲಿ ಬೆಂಕಿ ಎತ್ಕೊಂಡೆಲ್ಲ ಕಾಡೆಲ್ಲ ಸುಟ್ಟೋಗ್ಬಿಡೋದು. ಎಜುಕೇಟೆಡ್ಗಳು ಅನ್ಎಜುಕೇಟೆಡ್ ಅವರು ಎಲ್ಲೇನು ಮಾಡಬೇಕು, ಹೆಂಗಿರಬೇಕು ಅನ್ನೋದು ಕೆಲವು ಗೊತ್ತಿರಲ್ಲ. ಸೊ ನಾನು ನಿಮ್ಗೊಂದು ಫಾಲ್ಸ್ ಹೇಳಿದ್ನಲ್ಲ, ಫಾಲ್ಸ್ ಇಲ್ಲೇ ಬರುತ್ತೆ. ಇದೇನು ಈ ಬ್ರಿಡ್ಜ್ ನೋಡ್ತಿದ್ದೀರಾ, ಇದು 4ನೇ ಬ್ರಿಡ್ಜ್ ಏನೋ ಬರುತ್ತೆ. ಇಲ್ಲಿಂದ ಒಂದು ಫಾಲ್ಸು ಇಲ್ಲೇ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ಈ ಫಾಲ್ಸು ಏನು ಕ್ರೇಜಿ ಆಗಿದೆ ನೋಡಿ. ಬಟ್ ತುಂಬ ಮೇಲಿಂದ ಬೀಳುತ್ತೆ ಇದು ಫಾಲ್ಸ್. ಇದು ಹೆವಿ ಮಳೆ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ. ಆದರೂ ಇಷ್ಟು ಬರ್ತಿದೆಯಲ್ಲ ಗ್ರೇಟು, ನಿಜವಾಗ್ಲೂ ನಮ್ಗೆ ಇಷ್ಟಾರು ನೋಡೋಕೆ ಸಿಗ್ತಿದೆ ಇವಾಗ. ಒಂದೆರಡು ಫೋಟೋ ತಗೊಬಿಡೋಣ. ಫಾಲ್ಸ್ ಹೆಸರು ಕಡಂಬಿ ವಾಟರ್ಫಾಲ್ ಅಂತ. ಸೊ ಮುಂದೆನೇ ಬೋಲ್ಡ್ ಹಾಕಿದ್ದಾರೆ, ಕಡಂಬಿ ಜಲಪಾತ. ನೋಡಿ ಹಿಂಗೆಲ್ಲ ಮಂಗಗಳಿಗೆ ರೋಡ್ ಸೈಡಲ್ಲಿ ಫುಡ್ ಕೊಟ್ಬಿಡ್ತಾರೆ. ಪಾಪ ರೋಡಲ್ಲೇ ಇರ್ತವೆ ಯಾವಾಗ್ಲೂ. ಹೊರಗಡೆ ಏನಾದರೂ ಸಿಕ್ಕಿದ್ರೂ ಅದನ್ನು ತೊಗೊಂಡು ತಿನ್ನಲ್ಲ ಅವು. ಸ್ನ್ಯಾಕ್ಸು ನೋಡಿ, ಹಾಗೆ ಯಾರೋ ಪೇಪರೆಲ್ಲ ಬಿಸಾಕಿದ್ದಾರೆ. ಇಲ್ಲೊಂದು ಫಾಲ್ಸ್ ಕಾಣುತ್ತೆ, ಮಳೆ ಟೈಮಲ್ಲಿ ಬಂದಾಗ ನೀವು ನೋಡಿ. ಇದೊಂದು ಇಲ್ಲಿಂದ ಮೇಲಿಂದ ನೀರು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಗುಂಡಿ ಇತ್ತು. ಇಲ್ಲೆಲ್ಲ ನಾವು ಬಂದಾಗ ಹೆವಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಇಲ್ಲಿ. ಆ ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅವಾಗ. ಇವಾಗ ನೋಡಿ ಎಷ್ಟಿದೆ. ನೀವೆಲ್ಲ ಒಂದು ಕೆಲಸ ಮಾಡಿ, ಟೈಮಲ್ಲಿ ಇಲ್ಲಿಗೆಲ್ಲ ಯಾವ ಟೈಮಲ್ಲಿ ಬರಬೇಕು ಅಂತ ಅಂದರೆ ಸೆಪ್ಟೆಂಬರ್ ಟೈಮಲ್ಲಿ ಬರಬೇಕು. ಜೂನಲ್ಲಿ ಮತ್ತು ಸೆಪ್ಟೆಂಬರ್ ಸ್ಟಾರ್ಟಿಂಗೆಲ್ಲ ಹೆವಿ ಮಳೆ ಹೊಡಿಯುತ್ತೆ. ಅದಾದಮೇಲೆ ಎಲ್ಲ ಫಾಲ್ಸಲ್ಲೂ ನೀರಿರುತ್ತೆ. ಆ ಟೈಮಲ್ಲಿ ಬಂದರೆ ನಿಮಗೆ ಈ ಫಾಲ್ಸ್ಗಳಲ್ಲೆಲ್ಲ ನೀರೆಲ್ಲ ಇರೋಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ.
ಬಟ್ ಸೀನ್ರಿ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ರೋಡಲ್ಲೆಲ್ಲ ಫುಲ್ಲು ನೀರೇ, ಒಂಥರ ಆಟ ಆಡ್ಕೊಂಡು ಹೋಗ್ಬೋದು ಬೈಕಲ್ಲಿ ಬಂದರೆ, ನೀರಲ್ಲೆಲ್ಲ ಆಟ ಆಡಿಕೊಂಡು. ಈ ಟೈಮಲ್ಲಿ ಬಂದರೆ ನೀವು ಕ್ಲಿಯರ್ ವ್ಯೂ ಇರುತ್ತೆ, ಈ ಥರ ಆರಾಮಾಗಿ ರೈಡ್ ಮಾಡ್ಬೋದು ರೈನ್ ಕೋಟ್ ಹಾಕ್ಕೊಂಡೇ. ಫಾಲ್ಸ್ಗಳಲ್ಲಿ ನೀರಿಲ್ಲ ಅಷ್ಟೇ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತಾ ಇರುತ್ತೆ, ನೀರೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಮ್ಮರಲ್ಲಂತೂ ಅದು ಬರ್ತಾ ಇರಲ್ಲ ಅನ್ಸುತ್ತೆ ಈ ಕಡೆ. ಏನೋ ಇದೆ ಮಗ ಇಲ್ಲಿ, ಗಡಿಕಲ್ ಚಾರಣ 4 ಕಿಲೋಮೀಟ್ರಲ್ಲೂ ಟ್ರೆಕ್ಕಿಂಗ್ ಹೋಗ್ಬೇಕು. 4 ಕಿಲೋಮೀಟ್ರು ಇಲ್ಲಿ ಹಾಕವ್ರು ನೋಡಿ ಬೋರ್ಡಲ್ಲಿ, ಗಂಗಡಿಕಲ್ ಚಾರಣ ಪಥ ಅಂತೆ. ಚಾರಣಕ್ಕೆ ದೂರ 4 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಕಣಲ್ಲ. ಇವೆಲ್ಲ ಬುಕ್ಕಿಂಗ್ ಇರುತ್ತೆ ಮಗ, ಬುಕ್ಕಿಂಗ್ ಇರುತ್ತೆ ಕಣ ಬಿಡು. ಈಗ ಹೋದ್ರೂ ಆಗಲ್ಲ ಇದು. ಈಗ ನೆಟ್ವರ್ಕ್ ಇದ್ರೆ ತಾನೆ ಗೂಗಲ್ ಮಾಡೋದು. ಬಾ ಓನ್ ಲೋ 4 ಕಿಲೋಮೀಟ್ರ್ ಟ್ರೆಕ್ಕಿಂಗು, ಮಿನಿಮಮ್ 1 ಅವರ್ 2 ಅವರ್ ಬೇಕು. ಅವೆಲ್ಲ ಮುಂಚೆನೇ ಮಾಡ್ಕೋಬೇಕು ಬಾ ಪ್ಲ್ಯಾನ್, ಇವಾಗ ಆಗಲ್ಲ ಅದು. ಮೇ ಬಿ ಅದು ಬುಕ್ ಮಾಡ್ಕೊಂಬರ್ಬೇಕು ಅನ್ಸುತ್ತೆ. ಕುದುರೆಮುಖ ಟ್ರೆಕ್ಕಿಂಗ್ ಅಂತ ಕೆಲವೊಂದು ಇರುತ್ತಲ್ಲ, ಅದು ಟ್ರೆಕ್ಕಿಂಗ್ ಇರಬೇಕದು. ಬಟ್ ಬೈಕ್ಗಳೆಲ್ಲ ನಿಂತಿದೆ, ಅವರೆಲ್ಲ ಬುಕ್ ಮಾಡ್ಕೊಂಡೆ ಬಂದಿರೋದು. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಸದ್ಯಕ್ಕೆ ಇವಾಗ ಆಗಲ್ಲ. ಗಂಗಾಮೂಲ ಅಂತ ಒಂದು ದೇವಸ್ಥಾನ ಹೇಳಿದ್ನಲ್ಲ, ಇದೇನೇ ಅದು. ಇಲ್ಲಿಂದನೇ ಹೋಗೋದು. ಇಲ್ಲೆಲ್ಲ ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ. ಇಲ್ಲಿ ಲೆಫ್ಟ್ ಅಂತ ಹಾಕಿದ್ದಾರೆ, ರೋಡೇ ಇಲ್ವಲ್ಲ ಇಲ್ಲಿ, ನಡ್ಕೊಂಡು ಹೋಗ್ಬೇಕೇನೋ. ಅದು ಗಂಗಾಮೂಲ ದೇವಸ್ಥಾನ. ಗಂಗಾಮೂಲ ಅಂದರೆ ಅದೇ ನದಿ ಹುಟ್ಟೋದು, ನದಿಗಳಿಗೆ ಮೂಲ ಗಂಗಾಮೂಲ. ರೋಡ್ ಚೆನ್ನಾಗಿಲ್ಲ ಗುರು, ರೋಡ್ ಚೆನ್ನಾಗಿದ್ದಿದ್ರೆ 1.5 ಅವರಲ್ಲೂ ಹೋಗ್ಬೋದಿತ್ತು. ಈ ಥರ ಎಲ್ಲ ರೋಡ್ ಹಾಳಾಗಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ. ವೇವ್ ನೋಡಿ, ವೇವ್. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಎತ್ಬಿಟ್ಟವ್ರೆ ಫೋನ ವಿಡಿಯೋ ಮಾಡ್ಕೊಳಕ್ಕೆ. ಇಲ್ಲಿ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ ನಾವು ಬಂದಾಗ. ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾನು ಮಳೆ ಟೈಮಲ್ಲಿ ಬಂದಾಗ ಇಲ್ಲೆಲ್ಲ ಹೇಗಿತ್ತು ಅಂತ ಎಷ್ಟಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಮಳೆ ಟೈಮಲ್ಲಿ ಬನ್ನಿ ಅಷ್ಟೇ, ದಟ್ಸ್ ಆಲ್, ಮುಗೀತು. ಹಾಂ, ಈ ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ, ಇದೆ ಎಕ್ಸಿಟು. ಇಲ್ಲಿ ಇವಾಗ ಸ್ಲಿಪ್ ಕೊಡಬೇಕು. ಸರ ಸ್ಲಿಪ್ ಇಲ್ಲೇ ಕೊಡೋದಾ? 2 ಇಲ್ಲೇ ಮಾಡೋಣ ಬಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.